ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನಮ್ಮ ಶ್ರೀಮಠದಲ್ಲಿ ಕಾರ್ತಿಕವನ್ನು ಹೇಗೆ ಆಚರಿಸಿದ್ರು ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಇಲ್ಲಿ 2 ಸರಿ ಕಾರ್ತಿಕ ಮಾಡ್ತಾರೆ. ಒಂದು ಶಿವ ಕಾರ್ತಿಕ, ವಿಷ್ಣು ಕಾರ್ತಿಕ ಅಂತೇಳ್ಬಿಟ್ಟು. ಹಾಗೆ ನಿನ್ನೆ ಮಾಡಿದ್ದು ವಿಷ್ಣು ಕಾರ್ತಿಕ ಅಂತ. ಅದನ್ನು ತುಂಬ ವಿಶೇಷವಾಗಿ ಮಾಡ್ತಾರೆ. ಅದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಶಂಕರೇಶ್ವರ ಸ್ವಾಮಿಯವ್ರನ್ನ ಶ್ರೀಮಠಕ್ಕೆ ಪ್ರತಿಯೊಂದು ದೇವರ ಕಾರ್ಯಕ್ಕೂ ಸ್ವಾಮೀಜಿಯವರು ಕರೆಸ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಕಾರ್ತಿಕ ಪೂಜೆಗೂ ಸಹ ಶಂಕರೇಶ್ವರ ಸ್ವಾಮಿಯವರ ಆಗಮನ ಆಗಿದೆ. ಹಾಗೆ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಮತ್ತು ಶಂಕರೇಶ್ವರ ಸ್ವಾಮಿಯವರ ಸಮ್ಮುಖದಲ್ಲಿ ಕಾರ್ತಿಕ ಆಚರಣೆ ಆಗುತ್ತೆ. ನೋಡಿ, ತುಂಬ ವಿಶೇಷವಾಗಿದೆ. ಇಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚುವುದರ ಮೂಲಕ ಕಾರ್ತಿಕವನ್ನು ಆಚರಿಸ್ತಾರೆ. ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಆ ಬತ್ತಿಯಿಂದ ಉದ್ದಾದ್ಮೇಲೆ ಅದರಲ್ಲಿ ದ್ರವ ರೂಪದಲ್ಲಿ ಕೆಳಗಡೆ ಬೀಳುತ್ತಲ್ಲ, ಅದನ್ನು ತಟ್ಟೆಯಲ್ಲಿ ಹಿಡಿದುಬಿಟ್ಟು ಅದನ್ನು ಮೊದಲು ದೇವರಿಗೆ, ನಂತರ ಸ್ವಾಮೀಜಿಯವರು ಇಟ್ಕೊಳ್ತಾರೆ ಹಣೆಗೆ. ನೆಕ್ಸ್ಟು ಎಲ್ಲರೂ ಸಹ ಭಕ್ತಾದಿಗಳು ಇಟ್ಕೊಳ್ತಾರೆ. ಅದು ಒಂದು ಪದ್ಧತಿ ತುಂಬ ಚೆನ್ನಾಗಿದೆ. ದೇವರ ಆಶೀರ್ವಾದ, ವಿಷ್ಣುವಿನ ಆಶೀರ್ವಾದ ನಮಗೆಲ್ಲರಿಗೂ ಸಿಗಲಿ ಅಂತ ಈ ಆಚರಣೆಯನ್ನು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕಾರ್ತಿಕ ಮಾಸ. ನೋಡಿ, ಇವಾಗ ಅದೆಲ್ಲ ಆದಮೇಲೆ ಮಹಾಮಂಗಳಾರತಿಯನ್ನು ಶಂಕರೇಶ್ವರ ಸ್ವಾಮಿಯವರಿಗೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ವಾಮೀಜಿಯವರು ಎಲ್ಲರೂ ಸಹ ದೇವರ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಸಹ ಹಾಗೆ ನೋಡ್ತಾ ಇದ್ವಿ. ನಾನು ಹಾಗೆ ದೇವರನ್ನು ಸ್ಮರಣೆ ಮಾಡ್ತಾ ವಿಡಿಯೋನ ಮಾಡಿಕೊಂಡೆ. ನಿಮಗೂ ಸಹ ಈ ವಿಡಿಯೋ ತಲುಪಲಿ ಅನ್ನೋ ಉದ್ದೇಶದಿಂದ ತುಂಬ ಚೆನ್ನಾಗಿ ಆಚರಣೆಯನ್ನು, ಯಾವುದೇ ಆಚರಣೆಗಳಿರ್ಬೋದು, ನಮ್ಮ ಮಠದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಆಚರಣೆಗಳು ನಡೀತಾನೆ ಇರುತ್ತೆ. ನನಗೆ ವಿಡಿಯೋ ಮಾಡೋದಕ್ಕೆ ಭಯ ಆಗುತ್ತೆ. ಯಾಕಂದರೆ ಯಾರೇ ಆಗಲಿ, ನಾವು ನಮ್ಮ ಸ್ವಾಮೀಜಿಯವರ ಮುಂದೆ ಯಾವುದೇ ಫೋನನ್ನು ಇಟ್ಕೊಳ್ಳೋದಾಗಲಿ, ಏನೂ ಮಾತಾಡೋದಾಗಲಿ ಆಗಲ್ಲ. ಅಷ್ಟು ಭಯಭಕ್ತಿಯಿಂದ ಇರ್ತೇವೆ ಅಂತಲೇ ಹೇಳ್ಬೋದು. ಅಂದರೆ ನಮಗೆ ಅಷ್ಟು ನಮ್ಮ ಸ್ವಾಮೀಜಿಯವರ ಮೇಲೆ ತುಂಬ ಅಂದರೆ ತುಂಬ ಭಯಭಕ್ತಿ ಇದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಅಷ್ಟೇ, ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅಷ್ಟೇ ಭಯದಿಂದ ಇರ್ತಾರೆ. ನಮ್ಮ ಸ್ವಾಮೀಜಿಯವರು ಅಷ್ಟೇ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾವು ಇಲ್ಲಿರೋದು ಪುಣ್ಯ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಒಂದು ಕಾರ್ತಿಕದ್ದು ಬತ್ತಿ ಉರಿಸಿದ ಮೇಲೆ ಈ ಥರ ಮಹಾಮಂಗಳಾರತಿ ಮಾಡ್ತಾರೆ. ಎಲ್ರಿಗೂ ಮಂಗಳಾರತಿ ಕೊಡ್ತಾ ಇದ್ದಾರೆ. ನೀವು ಸಹ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ಸ್ನೇಹಿತರೆ, ಆ ಒಂದು ಕಪ್ಪು ಏನು ಬಂದಿತ್ತು, ಅದೇ ಬತ್ತಿಯಿಂದ ಬಂದಿತ್ತು, ದ್ರವ ರೂಪದಲ್ಲಿ ಸ್ವಲ್ಪ ಕಪ್ಪುಗೆ ಅಂತೇಳಿ ಅದನ್ನು ಶಂಕರೇಶ್ವರ ಸ್ವಾಮಿಗೆ ಇಟ್ಟು ನಂತರ ಸ್ವಾಮೀಜಿಯವರು ಇಟ್ಕೊಳ್ತಾರೆ. ನಂತರ ಎಲ್ಲ ಭಕ್ತಾದಿಗಳಿಗೂ ಸಹ ಅದನ್ನು ಕೊಡ್ತಾರೆ. ನಾವು ಸಹ ಎಲ್ಲರೂ ಸಹ ಹಣೆಗೆ ಇಟ್ಕೊಂಡ್ವಿ. ನೋಡಿ, ನಮ್ಮ ಸ್ವಾಮೀಜಿಯವರಿಗೆ ಎಲ್ಲರೂ ಸಹ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳನ್ನು ಕರೆದು ಪ್ರೀತಿಯಿಂದ ಹಣವನ್ನು ಕೊಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು. ನಾವು ಸ್ವಾಮೀಜಿ ಅಂತ ಅನ್ನಲ್ಲ, ಬುದ್ಧಿಯವರು ಅಂತಲೇ ಹೇಳೋದು. ಈಗ ನಾವು ಶಂಕರೇಶ್ವರ ಸ್ವಾಮಿಯನ್ನು ಕೆರಗೋಡಿಯಿಂದ ಕರ್ಕೊಂಡು ಬಂದಿದ್ರಲ್ವ, ಈಗ ಅವ್ರನ್ನ ಉತ್ಸವದ ಮೂಲಕ ವಾಹನದಲ್ಲಿ ಕಳಿಸೋ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸ್ನೇಹಿತರೆ, ಈ ರೀತಿ ಇರುತ್ತೆ ನಮ್ಮ ಮಠದಲ್ಲಿ ಆಚರಣೆ. ತುಂಬ ಆಚರಣೆಗಳು ನಡೆಯುತ್ತೆ. ಕೆಲವೊಂದು ಮಾತ್ರ ನನಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ಮಾತ್ರ ಮಾಡ್ತೇನೆ. ಇಷ್ಟೊತ್ತು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನನ್ನ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಶಂಕರೇಶ್ವರ ಸ್ವಾಮಿ ಮತ್ತು ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.